ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಇವತ್ತು ಸ್ಯಾಟರ್ಡೇ ವೀಕೆಂಡ್ ಐತಿ. ಊರಿಂದ ಬಂದ ಮೇಲಿಂದ ಫಸ್ಟ್ ವೀಕೆಂಡ್ ಇವತ್ತು. ಸೊ ವೀಕ್ ಡೇಸ್ ಒಳಗೆಲ್ಲ ಭಾಳ ಹೆಕ್ಟಿಕ್ ಆಗಿತ್ತು. ಆಫೀಸ್ ಮನಿ ಹೆಂಗೆ ಟೈಮ್ ಹೋಗತ್ತೈತೆ ನಂಗೆ ಗೊತ್ತಾಗಿಲ್ಲ. ಇವತ್ತು ನಂಗೆ ಸ್ವಲ್ಪ ಟೈಮ್ ಸಿಕ್ಕೈತಿ. ನಾನು ಪ್ಲ್ಯಾನ್ ಮಾಡೀನಿ ಇವತ್ತು ನೀಟಾಗಿ ನನ್ನ ಕಬರ್ಡ್ ಎಲ್ಲ ಅರೇಂಜ್ ಮಾಡ್ಕೋಬೇಕು. ಆಮೇಲೆ ಅನ್ಪ್ಯಾಕಿಂಗು ಇನ್ನೂ ನಾನು ನೀಟಾಗಿ ಮಾಡಿಲ್ಲ. ಸೊ ಇವತ್ತೆಲ್ಲ ನೀಟಾಗಿ ಹೊಂಚ್ಕೋತೀನಿ ನನ್ನ ಕಬರ್ಡ್. ಅದು ಬೈ ದ ವೇ ಜಸ್ಟ್ ಏನೋ ಗುಡಿಗೆ ಹೋಗಿ ಬಂದೆ. ಈಗ ಬ್ರೇಕ್ಫಾಸ್ಟ್ ಮಾಡ್ಬೇಕು. ಸೊ ನಾ ತಿನ್ನತೀನಿ ಅವಲಕ್ಕಿ ಚಟ್ನಿ, ಆಮೇಲೆ ಇದು ತಾಲಿಪಟ್ ಟೈಪ್ ಏನೋ ಮಾಡ್ಯಾರ ನಮ್ಮ ಅಕ್ಕ. ಲೆಟ್ಸ್ ಈಟ್. ಇಟ್ಸ್ ನೈಸ್ ಅಕ್ಕ, ಚಲೋ ಆಗಿದೆ. ಸಾರಿ. ಓಕೆ, ಐ ಡೋಂಟ್ ನೋ ವೈ ನಂಗೆ ಸ್ವಲ್ಪ ನೆಗಡಿ ಆದಂಗೆ ಆಗೈತಿ. ಎನಿವೇಸ್, ನಾನು ಬ್ರೇಕ್ಫಾಸ್ಟ್ ಮಾಡಿ ನಂದು ಕನ್ನಡ ರಾಜ್ಯೋತ್ಸವದ ವಿಡಿಯೋ ಎಡಿಟ್ ಮಾಡತ್ತಿದ್ದೆ. ಅದು ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಿದ್ದೆ, ರೀಲ್ಸಿಗೆ. ಆಮೇಲೆ ಯೂಟ್ಯೂಬ್ ಶಾರ್ಟ್ಸ್ ಒಳಗೂ ಪೋಸ್ಟ್ ಮಾಡಿದ್ದೆ. ಅದಾದಮೇಲೆ ನಂಗೆ ಭಾಳ ನಿದ್ದೆ ಬರತ್ತಿತ್ತು. ಬೆಳಗ್ಗೆ ನಂಗೆ ನಿದ್ದೆ ಸರಿಯಾಗಿದ್ದಿಲ್ಲ. ಲೈಕ್ ನಂಗೆ ಯಾಕೋ ಡಿಸ್ಟರ್ಬ್ಡ್ ನಿದ್ದೆ ಆಗಿತ್ತು. ಬಟ್ ಸ್ವಲ್ಪ ಹೊತ್ತು ನಾವು ಅರ್ಧ ತಾಸು ಮಲ್ಗಕ್ಕೆ ಹೋಗಿ 1 ತಾಸು ಮಲ್ಗಿಬಿಟ್ಟೆ. ಇನ್ನೂ ಕಬೋರ್ಡ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಲ್ಲ. ಆದ್ರೆ ಈಗ ನಂಗೆ ಮ್ಯಾಗಿ ತಿನ್ಬೇಕು ಅನ್ಸಾತೈತಿ, ಸಿಂಪಲ್ ಮ್ಯಾಗಿ. ಸೊ ನಮ್ಮ ಅಕ್ಕಗೂ ಕೇಳ್ತೀನಿ, ಅವ್ರಿಗೂ ತಿನ್ನೋದಿತ್ತಂದ್ರೆ ಇಲ್ಲೇ ಕೆಳಗೆ ಅಂಗಡಿಗೆ ಹೋಗಿ ಮ್ಯಾಗಿ ತೊಗೊಂಬಂದು ಮ್ಯಾಗಿ ಮಾಡ್ತೇನೆ. ಸಿ ಸೊ ನಾನು ಆ್ಯಕ್ಚುಲಿ ಮ್ಯಾಗಿ ತರಬೇಕಂತ ಹೋಗತ್ತಿದ್ದೆ, ಬಟ್ ನಂಗೆ ಹಶು ಆಗತೈತಿ. ಸೊ ಹಶು ಆದಾಗ ನಂಗೆ ಮ್ಯಾಗಿ ತಿಂದ್ರೆ ಐ ಫೀಲ್ ಹೆಂಗೆ ಎಲ್ಲಿ ಹೊಟ್ಟೆ ಒಳಗೆ ನಂಗೆ ತ್ರಾಸ ಆಗ್ತೈತಿ. ಸೊ ಮ್ಯಾಗಿ ಈಸ್ ಜಸ್ಟ್ ಮೈ ಕ್ರೇವಿಂಗ್. ಮ್ಯಾಗಿ ತಿಂದ್ರೆ ನಂಗೆ ಏನೋ ಹಶು ಹೊಟ್ಟೆ ತುಂಬಂಗಿಲ್ಲ. ಸೊ ಅದಕ್ಕೆ ಅಂದ್ಕೊಂಡೆ ಏನಾದರೂ ಮಾಡು ಅಂತ ಹೇಳಿ ಕಿಚನಿಗೆ ಬಂದೀನಿ. ನಂಗೆ ಗೊತ್ತಿಲ್ಲ ನಾನು ಏನು ಮಾಡತ್ತೀನಿ ಅಂತ, ಬಟ್ ಐ ವಿಲ್ ಮೇಕ್ ಸಮಥಿಂಗ್. ಸೊ ಮೇಕ್ ಸಮಥಿಂಗ್. ನಂಗೆ ಯೂಶ್ವಲಿ ಹಸುವಾದಾಗೆಲ್ಲ ಮ್ಯಾಗಿ, ಸ್ಯಾಂಡ್ವಿಚ್ ಹಿಂಗೆಲ್ಲ ನಾನು ಏನಾದರೂ ತಿಂದ್ರೆ ನಂಗೆ ಹೊಟ್ಟೆ ಕೆಟ್ಬಿಡ್ತೈತಿ. ಲೈಕ್ ಐ ಫೀಲ್ ವೆರಿ ಅನ್ಈಸಿ. ಸೊ ನಾನು ಮ್ಯಾಗಿ ಅದು ಯಾವಾಗ ತಿಂತೀನಿ ಅಂದರೆ ನಂಗೆ ಫುಲ್ ಹೊಟ್ಟೆ ತುಂಬಿರ್ತೈತಿ. ಜಸ್ಟ್ ನಂಗೆ ಕ್ರೇವಿಂಗ್ಸ್ ಸ್ಯಾಟಿಸ್ಫೈ ಆಗಬೇಕಲ್ಲ, ಅದಕ್ಕೆ ಅಷ್ಟೇ ತಿಂತೀನಿ. ಸೊ ಹಸುವಾದಾಗ ಐ ನೆವರ್ ಈಟ್ ದ್ಯಾಟ್. ಸೊ ಈಗ ಜಸ್ಟ್ ನಾನು ಏನಾದರೂ ಬೇರೆ ಮಾಡ್ಕೋತೀನಿ. ನಂಗೆ ಗೊತ್ತಿಲ್ಲ ಏನು ಮಾಡತ್ತೀನಿ, ಬಟ್ ಯಾ ಕಮ್ ಸಿ. ಸೊ ಚಾಪಿಂಗ್ ಎಲ್ಲ ಮಾಡಿದೆ. ನಾವು ಈಗ ಪೋಹಾ ಮಾಡ್ತೇವೆ, ಅವಲಕ್ಕಿ ಮಾಡ್ತೇನೆ. ಅವಲಕ್ಕಿ ಅಂದ್ರೆ ಕುಕ್ ಮಾಡತ್ತಿಲ್ಲ, ಜಸ್ಟ್ ಇದೇನೇನು ಚಾಪ್ ಮಾಡಿದ್ನಲ್ಲ ಇದೆಲ್ಲ ಅವಲಕ್ಕಿ ಒಳಗೆ ಹಾಕಿ ಮಿಕ್ಸ್ ಮಾಡಿ ತಿಂತೇವೆ. ಸೊ ಫಸ್ಟ್ ಕ್ಲೀನಿಂಗ್ ಮಾಡಿಬಿಡೋಣ ಅಂದರೆ ಈಸಿ ಆಗ್ತೈತಿ. ಇದ್ರೊಳಗೆ ಮಾಡ್ತೀನಿ. ಅವಲಕ್ಕಿ ಆಲ್ರೆಡಿ ನೀರೊಳಗೆ ಹಾಕಿ ಇದನ್ನು ಹಸಿ ಮಾಡಿ ಇಟ್ಕೊಂಡೀನಿ. ಇದು ಹಾಕೋಣ ಇದ್ರೊಳಗೆ. ನೆಕ್ಸ್ಟ್ ವಿ ವಿಲ್ ಆ್ಯಡ್ ಟೊಮ್ಯಾಟೊ, ಎವ್ರಿಥಿಂಗ್ ಎಲ್ಲ ಹಾಕ್ಬಿಡೋಣ. ಟೊಮ್ಯಾಟೊ, ಉಳ್ಳಾಗಡ್ಡಿ, ಆನಿಯನ್ ಮತ್ತು ಕುಕುಂಬರ್, ಸೌತೆಕಾಯಿನೂ ಹೆಚ್ಕೊಂಡಿದ್ದೆ ನಾನು. ಆಮೇಲೆ ಕೊರಿಯಂಡರ್. ಆ್ಯಕ್ಚುಲಿ ಕುಕುಂಬರ್ ಸ್ವಲ್ಪ ಜಾಸ್ತಿ ಆಗೈತಿ ಅನ್ಕೋತೀನಿ, ಸೊ ಅಷ್ಟು ಹಾಕ್ತೀನಿ. 1 second. We'll take the spoon and mix it. ಸೊ ಇದಕ್ಕೆ ಸ್ವಲ್ಪ ಈಗ ಸಾಲ್ಟ್ ಅದು ಹಾಕೋಣ. ಸಾಲ್ಟ್ ಆಯ್ತು. ಆಮೇಲೆ ಏನು ನಿಂಬು. ಅಕ್ಕ ನಿಂಬು ಇಲ್ಲ. ಸೊ ಇದ್ರೊಳಗೆಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಇಟ್ಟೀನಿ. ಬಟ್ ಐ ಆಮ್ ಥಿಂಕಿಂಗ್ ಸ್ವಲ್ಪ ಸಣ್ಣ ತಡ್ಕ ಕೊಟ್ರೆ ಇಟ್ ವಿಲ್ ಟೇಸ್ಟ್ ಬೆಟರ್. ಸೊ
ವಿ ವಿಲ್ ಗಿವ್ ಅ ತಡ್ಕ. ಅವಲಕ್ಕಿ ರೆಡಿ ಆಯ್ತು. ನಾನೆಲ್ಲ ಇದು ವೆಸಲ್ಸು ತೊಳೆದಿಟ್ಬಿಟ್ಟೆ. ಸೊ ತಿನ್ನೋದು, ಇಟ್ಸ್ ಟೈಮ್ ಟು ಈಟ್. ಓಕೆ ಗೈಸ್, ಇವತ್ತು ನಾ ಕಬರ್ಡ್ ಕ್ಲೀನ್ ಮಾಡಂಗಿಲ್ಲ ಬಿಕಾಸ್ ನಮ್ಮ ಅಕ್ಕ ತಗೊಂಡೆ ಈಗ ಏನು ಕಟ್ ಮಾಡಿದೆ ಓಕೆ. ಸೊ ಗೈಸ್, ನಾ ಇವತ್ತು ಕಬೋರ್ಡ್ ಕ್ಲೀನ್ ಮಾಡಂಗಿಲ್ಲ ಬಿಕಾಸ್ ನಮ್ಮ ಅಕ್ಕ ಬಿಗ್ ಬಾಸ್ ಹಚ್ಚಾರಿಗೆ ನಾವು ಬಿಗ್ ಬಾಸ್ ನೋಡ್ತೀವಿ, ಕನ್ನಡ ಬಿಗ್ ಬಾಸ್. ಇದು ನಾನು ಫಸ್ಟ್ ಟೈಮ್ ನೋಡಾತೀನಿ. ಐ ಮೀನ್ ಲೈಕ್ ಇನ್ಸ್ಟಾಗ್ರಾಮ್ ಒಳಗೆ ನೋಡ್ತಿರ್ತೀನಿ, ಐ ನೋ ಕಂಟೆಸ್ಟೆಂಟ್ ಯಾರ್ಯಾರು ಅಂತ, ಬಟ್ ಹಿಂಗೆ ಪ್ರಾಪರ್ ಎಪಿಸೋಡ್ ಈಗ ಫಸ್ಟ್ ಟೈಮ್ ನಮ್ಮ ಅಕ್ಕ ಜೊತೆ ಕುಂದು ನೋಡಾತೀನಿ. ಇಂಟ್ರೆಸ್ಟಿಂಗ್ ಅನ್ಸಾತೈತಿ. ಸೊ ಕಬೋರ್ಡ್ ಕ್ಲೀನಿಂಗ್ ನಾಳೆ ಮಾಡ್ತೀನಿ. ಬೈ ದ ವೇ ಅವಲಕ್ಕಿ ತಿಂದೆ ಗೈಸ್, ಓಕೆ ಆಗಿತ್ತು, ಹೊಟ್ಟೆ ತುಂಬಿತು. ಸೊ ಗೈಸ್, ಆ್ಯಕ್ಚುಲಿ ಈಗ ಅನ್ಸಾತೈತಿ ಇಷ್ಟೊತ್ತನ ಟೈಮ್ ಪಾಸ್ ಮಾಡಿ ನಾನು ಕಬೋರ್ಡ್ ಕ್ಲೀನ್ ಮಾಡಬೇಕಿತ್ತಂತ. ಆ್ಯಕ್ಚುಲಿ ಈಗ ರಾತ್ರಿ ಆಗೈತೆ ಆಲ್ರೆಡಿ. ಐ ಆಮ್ ಸ್ಟಿಲ್ ಥಿಂಕಿಂಗ್ ಫಟ್ ಕ್ಲೀನ್ ಮಾಡಿಬಿಡ್ಲಿ ಅಂಥೇಳಿ. ಲೆಟ್ಸ್ ಸಿ, ಮಾಡಿಬಿಡೋಣ ಕ್ಲೀನು. ಆಗೋಗ್ಬಿಡ್ತೈತೆ ಒಂದು ಹಾಫ್ ಆನ್ ಅವರ್ ಒಳಗೆ ಪಟ ಮಾಡಿದೆ ಅಂದ್ರೆ ಐ ಕ್ಯಾನ್ ಡೂ ದ್ಯಾಟ್ ಅಲ್ಲ. ಸೊ ಇವತ್ತು ಸ್ಯಾಟರ್ಡೇ ನಾ ಕ್ಲೀನಿಂಗ್ ಮಾಡಿದೆ ಅಂದರೆ ಸಂಡೇ ನಾ ಎಂಜಾಯ್ ಮಾಡ್ಬೋದು, ನಂದು ಬೇರೆ ಶೂಟ್ ಎಲ್ಲ ನಾನು ಮಾಡ್ಕೋಬೋದು. ಸೊ ಲೆಟ್ಸ್ ಕ್ಲೀನ್. ಸೊ ನನ್ನ ಕಬೋರ್ಡ್ ಹಿಂಗೆ ಕಾಣತೈತಿ ಈಗ. ಪ್ಲೀಸ್ ಡೋಂಟ್ ಜಡ್ಜ್ ಗಾಯ್ಸ್. ಐ ಕಾಂಟ್ ಟೆಲ್ ಯು, ನನ್ನ ಸ್ಕೆಡ್ಯೂಲ್ ಹೆಕ್ಟಿಕ್ ಇರ್ತೈತಿ. ಸೊ ನಂಗೆ ಟೈಮ್ ಸಿಗೋಂಗಿಲ್ಲ. ಸೊ ಹಿಂಗೆಲ್ಲ ಮೆಸಪ್ ಮಾಡಿಬಿಡ್ತೀನಿ. ಬಟ್ ಐ ವಿಲ್ ಕ್ಲೀನ್ ದಿಸ್. ಬೈ ದ ವೇ, ನನ್ನ ರೂಮಿಂದ ಟ್ಯೂಬ್ಲೈಟ್ ಏನೋ ಹಾಳಾಗೈತಿ. ನಾನು 0 ಬಲ್ಬ್ ಹಚ್ಚೀನಿ. ಸೊ ಅದಕ್ಕೆ ಬ್ರೈಟ್ನೆಸ್ ಇಸ್ ಲೋ. ಇದು ಸರಿ ಮಾಡಿಸ್ಬೇಕು. ಇದು ನಾನು ಅಂದ್ಕೊಳತ್ತೀನಿ ನಾಳೆ ಮಾಡಿಸ್ತೀನಿ ಅಂತ. ಎನಿವೇಸ್, ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಕ್ಲೀನಿಂಗ್. ಸೊ ನಂದು ಎತ್ನಿಕ್ ಬಟ್ಟೆ ಎಲ್ಲ ನಾನು ಟ್ರಾಲಿ ಒಳಗೆ ಹಾಕಿಡ್ತೀನಿ ಬಿಕಾಸ್ ಇದು ರೆಗ್ಯುಲರ್ಲಿ ನಾನು ಯೂಸ್ ಮಾಡೋಂಗಿಲ್ಲ ಅಲ್ಲ. ಸೊ ಬೇರೆ ಬಟ್ಟೆ ಎಲ್ಲ ಅಷ್ಟೇ ಕಬೋರ್ಡ್ ಒಳಗೆ ಇಡ್ತೀನಿ. ಇನ್ನೂ ನಡೆದೈತಿ ನಂದು ಕ್ಲೀನಿಂಗ್. ಹಾಫ್ ವೇ ದೇರ್, ಇನ್ನೂ ಹಾಫ್ ವೇ ಟು ಗೋ. ಫೈನಲಿ ನನ್ನ ಕಬರ್ಡ್ ಕ್ಲೀನ್ ಆಯ್ತು. ಎಲ್ಲ ಬಟ್ಟೆ ನೀಟಾಗಿ ಮಡಚಿ ಒಳಗಿಟ್ಟೆ. ಫಾರ್ ಮೂಮೆಂಟ್ ನಂಗೆ ಅನ್ಸಾತಿತ್ತು ಎದಕ್ಕಾದರೂ ನಾನೆಲ್ಲ ತೆಗ್ದೆ, ಎಲ್ಲ ಮಡ್ಚಿಡ್ಬೇಕು, ಸುಮ್ಮನೆ ಮಲ್ಕೊಂಬಿಟ್ರೆ ಆಗ್ತಿತ್ತು, ನಾಳೆ ಬೆಳಗ್ಗೆ ಎದ್ದು ಮಾಡ್ಬೋದಿತ್ತಂತ. ಬಟ್ ದೆನ್ ಐ ವಾಸ್ ಲೈಕ್ ನೋ ಇವಾಗೆಲ್ಲ ತೆಗೆದ್ಬಿಟ್ಟಿನಿ, ಈಗ ಮಾಡಬೇಕಂತಂದು ಹೇಳಿ ಫುಲ್ ಕ್ಲೀನಿಂಗ್ ಮಾಡಿಬಿಟ್ಟೆ. ಆ್ಯಂಡ್ ಐ ಫೀಲ್ ಸೋ ಗುಡ್. ವೇಟ್, ನಾನು ಕಬರ್ಡ್ ತೋರಿಸ್ತೀನಿ ನಿಮ್ಗೆ. ಸೊ ಇಟ್ಸ್ ಡನ್ ಗಾಯ್ಸ್. ಸೊ ನಿನ್ನೆ ನಾನು ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ನಿದ್ದೆ ಹತ್ಬಿಡ್ತು ನಂಗೆ, ನಾನು ಮಲಗಿಬಿಟ್ಟೆ. ಅಕ್ಕ ಗ್ಯಾಸ್ ಮೇಲೆ ಏನು. ಸೊ ನಾನು ನಿನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ನಿದ್ದೆ ಹತ್ಬಿಡ್ತು. ಬೈ ದ ವೇ, ಜಸ್ಟ್ ಐ ಮೀನ್ 1 ತಾಸು ಮುಂಚೆ ಎದ್ದೆ, ಫ್ರೆಶ್ ಅಪ್ ಅದು ಆದೆ, ಸ್ನಾನ ಮಾಡಿದ್ದೆ, ಪೂಜೆ ಮಾಡಿದ್ದೆ. ಈಗ ಗುಡಿಗೆ ಹೋಗಾತೀನಿ. ಸೊ ದಿನ ಗುಡಿಗೆ ಹೋಗುವಾಗ 2 ಬಿಸ್ಕೆಟ್ಸ್ ತೊಗೊಂಡು ಹೋಗ್ತೀನಿ ನಾನು, 2 ಇಲ್ಲ ಅಂದ್ರೆ 3. ಅಲ್ಲಿ ಕೆಳಗೆ ನಮ್ಮ ಹೀರೋಯಿನ್ಸ್ ಇರ್ತಾರೆ, ಐ ಮೀನ್ ನಾಯಿಗಳು ಅದಾವ, ಅವ್ರಿಗೆ ಹಾಕ್ತೀವಿ. ಅದ್ರೊಳಗೆ ಒಂದಂತೂ ಭಾಳ ಎಕ್ಸೈಟೆಡ್ ಇರ್ತೈತಿ, ನಿಮಗೆ ನಾನು ತೋರಿಸ್ತೀನಿ ಅದು ಎಷ್ಟು ವೇಟ್ ಮಾಡ್ತೈತೆ ಬಿಸ್ಕೆಟ್. ಈಗ ಥ್ಯಾಂಕ್ಸ್. ಸೊ ಇದು ಬ್ಲ್ಯಾಕಿ, ಇದು ಕೇಜ್ ಆಗೈತಿ, ನಮ್ಮ ಲೇನ್ ಒಳಗನೆ ಇರ್ತೈತದ. ಇದು ನಾನು ಬಂದ ಕೂಳೆ ಹಿಂಗೆ ನಾಲ್ಗೆ ಹೊರಗೆ ತೆಗೆದ್ರೆ ಇದಕ್ಕೆ ಬಿಸ್ಕೆಟ್ ಬೇಕಂತ ಅರ್ಥ, ಇಲ್ಲ ಅಂದ್ರೆ ಬಿಸ್ಕೆಟ್ ಬ್ಯಾಡ, ಹೊಟ್ಟೆ ತುಂಬೈತಿ. ಸೊ ಇವಾಗ ನಾಲ್ಗೆ ಹೊರಗೆ ತೆಗಿಯತೈತಿ ಮತ್ತು ಬಾಲಾನು ಅಳ್ಳಾಡ್ಸತೈತಿ. ಲೆಟ್ಸ್ ಗಿವ್ ಹೆಮ್ ದ ಬಿಸ್ಕೆಟ್ಸ್. ಸ್ವಲ್ಪ ಬಿಸ್ಕೆಟ್ಸ್ ಅಲ್ಲೇ ಮ್ಯಾಲೇನೆ ಕೊಟ್ಟೆ ಮತ್ತು ಸ್ವಲ್ಪ ಕೆಳಗೆ ಹಾಕಿದೆ. ಈಸ್ ಈಟಿಂಗ್. ಸೊ ಇನ್ನೂ ಒಂದು ನಾಯಿ ಲೇಸಿ, ಇದು ನಮ್ಮ ಮನೆ ಕಡೆ ಎಲ್ಡರ್ಸ್ ಹೋಮ್ ಅಂತ ಐತಿ, ಅಂದ್ರೆ ವೃದ್ಧಾಶ್ರಮ, ಆ ಬಿಲ್ಡಿಂಗ್ ಒಳಗೆ ಇರ್ತೈತಿ. ಶೀಸ್ ಅ ಫೀಮೇಲ್ ಡಾಗ್, ಸಣ್ಣದೈತಿ. ನಾವು ಟೆಂಪಲಿಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಈ ಮ್ಯಾಡಮಿಗೆ ನಾವು ಟೋಲ್ ಕೊಡ್ಬೇಕು. Yes, wait.
ಸೊ ನಾನು ಲೇಟ್ ಬಂದೀನಿ, ಟೆಂಪಲ್ ಕ್ಲೋಸ್ ಆಗಿಬಿಟ್ಟೈತಿ. ಬಟ್ ಪಕ್ಕನ ಈಶ್ವರ್ ಲಿಂಗು ಅದು ಐತಿ. ಇಲ್ಲಿ ನಾನು ಡೈಲಿ ನೀರು ಹಾಕ್ತೀನಿ. ಸೊ ನೀರು ಹಾಕಿದೆ, ಸ್ವಲ್ಪ ಹೊತ್ತನ ಪ್ರೇಯರ್ ಮಾಡಿದೆ. ಈಗ ನಾನು ವಾಪಸ್ ಹೋಗಾತೀನಿ. ಹೋಗುವಾಗೂ ನಮ್ಮ ಲೀಸಿ ಮೇಡಮಿಗೆ ಟೋಲ್ ಕೊಡ್ಬೇಕು. ಲುಕ್ ಆಟ್ ಹರ್, ಎಷ್ಟು ಎಕ್ಸೈಟೆಡ್ ಐತಿ. ಹಿಂಗೆ ಡೈಲಿ ಹಿಂಗೆ ಮಾಡ್ತೈತಿ. ಸೊ ಗಾಯ್ಸ್, ನಾನು ಟೆಂಪಲಿಂದ ಬಂದೆ. ನೋಡಿದ್ರಲ್ಲ ಹೆಂಗೆ ಮಾಡ್ತೈತಿ ಲೀಸಿ, ಅದು ಭಾಳ ಕ್ಯೂಟ್ ಐತಿ. ಎನಿವೇಸ್, ಈಗ ಬ್ರೇಕ್ಫಾಸ್ಟ್ ಮಾಡೋಣ. ಬೈ ದ ವೇ ಬಿಸಿಲು ಬಿದ್ದೈತಿ. ನಮ್ಮ ಅಕ್ಕ ಐತಲ್ಲ ಮೊಸರು ಮೆಣಸಿನ್ಕಾಯಿ ಮಾಡಾರ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರಲ್ಲ, ಮೊನ್ನೆನ ಮಾಡಿಟ್ಟಾರ. ತೋರಿಸ್ತೇನೆ ನಿಮ್ಗೆ ಎಷ್ಟು ಟೇಸ್ಟಿ ಕನ್ನತಾವ. ಬಿಸ್ಲಿಗೆ ಒಣಗಾತಾವ. ನಂಗೆ ಭಾಳ ಸೇರ್ತೈತಿ ಇದು. ಇದಿದ್ರೆ ನಾನು 2 ತುತ್ತು ಜಾಸ್ತಿನ ಊಟ ಮಾಡ್ತೀನಿ. ಇದು ಯಾವಾಗ ರೆಡಿ ಆಗ್ತೈತಿ ಅದಕ್ಕೆ ವೆಯ್ಟ್ ಮಾಡತ್ತೇನೆ ನಾ. ಬ್ರೇಕ್ಫಾಸ್ಟಿಗೆ ಇವತ್ತು ಉಪ್ಪಿಟ್ಟು ಮಾಡಾರ. ಬಿಕಾಸ್ ನಂಗೆ ಉಪ್ಪಿಟ್ಟು ತಿನ್ಬೇಕು ಅನ್ಸಾತಿತ್ತು. ಉಪ್ಪಿಟ್ಟು ಮಾಡೈತಿ. ಆಮೇಲೆ ಇವತ್ತು ನಾನು ಟೀನೂ ಕುಡಿಯತ್ತೇನೆ. ಬಿಕಾಸ್ ನಂಗೆ ಅನ್ಸಾತೈತೆ ಸ್ವಲ್ಪ ನಂಗೆ ನೆಗಡಿ ಆಗೈತಂತ. ಸೊ ಶುಂಠಿ ಹಾಕಿದ್ದ ಟೀ ಇಟ್ಸ್ ಆಲ್ರೆಡಿ ರೆಡಿ. ಲೆಟ್ಸ್ ಈಟ್ ದ ಬ್ರೇಕ್ಫಾಸ್ಟ್. ಸೊ ಉಪ್ಪಿಟ್ಟು, ಉಪ್ಪಿನಕಾಯಿ, ಶೇಂಗಾ ಚಟ್ನಿ ಮತ್ತು ಚಾ. ಹಾಯ್ ದಿಯು. ಇದು ನಮ್ಮ ಮನೆ ಬಾಜು ಹುಡುಗಿ ದಿಯು ಅಂತ. ಈಕಿಗೆ ನಮ್ಮ ಮನೆಗೆ ಬರೋಕೆ ಭಾಳ ಸೇರ್ತೈತಿ. ಬಿಕಾಸ್ ನಂದೆಲ್ಲ ಸಾಫ್ಟ್ ಟಾಯ್ಸ್ ತೊಗೊಂಡು ಆಟ ಆಡ್ತಾಳೆ. ಶಿ ಲವ್ಸ್ ಕಮಿಂಗ್ ಟು ಅವರ್ ಹೋಮ್ ಆ್ಯಂಡ್ ಪ್ಲೇಯಿಂಗ್ ವಿತ್ ದ ಡಾಲ್ಸ್. ಯಾ ರೈಟ್? ಯು ಲೈಕ್? ಓಕೆ ಬೇಬಿ, ಪ್ಲೇ. ಮತ್ತು ನಾನು ನಮ್ಮ ಅಕ್ಕ ಬಿಗ್ ಬಾಸ್ ನೋಡಾತೇವೆ ಈಗ. ಕಾವ್ಯ ಅವರ ಹೆಸರನ್ನ ತಗೊಳ್ತಾರೆ. ಸೊ ಆಗ ನಮಗೂ ಸೊ ಈಗ ಮಳೆ ಬರುವಂಗಾಗೈತಿ. ಇಷ್ಟೊತ್ತನ ಬಿಗ್ ಬಾಸ್ ಅದು ನೋಡಿದೆ. ಆಮೇಲೆ ಅದಾದಮೇಲೆ ನಾನು ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ನಂದು ವ್ಲಾಗ್. ಸೊ ಪ್ಲೀಸ್ ವಾಚ್ ಮೈ ಲಾಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದು. ಆಮೇಲೆ ಇವಾಗ ಹಂಗೆ ಮಲ್ಕೊಂಡೀನಿ. ಬೈ ದ ವೇ ನಿಮ್ದು ಬಿಗ್ ಬಾಸ್ ಒಳಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಹೇಳ್ರಿ? ಈ ಸಲ ನಾನು ಇದು ಇನ್ಸ್ಟಾಗ್ರಾಮ್ ಒಳಗೆ ಅಪ್ಡೇಟ್ಸ್ ನೋಡಿ ನಂಗೆ ನೋಡ್ಬೇಕಂತ ಏನೋ ಸ್ವಲ್ಪ ಕ್ಯೂರಿಯಾಸಿಟಿ ಬಂತು. ನಮ್ಮ ಅಕ್ಕಾಗ ರಕ್ಷಿತಾ ಫೇವ್ರೇಟ್. ಸೊ ಬಿಕಾಸ್ ಆಫ್ ಹರ್ ಇವನ್ ಐ ಸಿಟ್ ವಿತ್ ಮೈ ಅಕ್ಕ ಆ್ಯಂಡ್ ಐ ಹ್ಯಾವ್ ವಾಚ್ 2 ಎಪಿಸೋಡ್ಸ್. ನಿನ್ನೆ ಒಂದು ನೋಡಿದೆ, ಇವತ್ತೊಂದು ನೋಡಿದೆ. ನಂಗೆ ಚಲೋ ಅನಿಸ್ತಾ. ಹೋಪ್ಫುಲಿ ಐ ವಿಲ್ ಕಂಟಿನ್ಯೂ ವಾಚಿಂಗ್. ಆ್ಯಂಡ್ ಎಸ್, ಈಗ ಸ್ವಲ್ಪ ನಂಗೆ ಸುಸ್ತು ಅನ್ಸಾತೈತಿ. ಹಿಂಗೆ ಲೈಕ್ ಒಂದು ಹಾಫ್ ಆನ್ ಅವರ್ ಒಂದು ನ್ಯಾಪ್ ತೊಗೊಂಡು ನ್ಯಾಪ್ ತೊಗೊಂಡು ಹೇಳ್ಬೇಕಂತ. ಎದ್ಮೇಲೆ ಡಿಸೈಡ್ ಮಾಡ್ತೀನಿ ಏನು ಮಾಡಬೇಕಂತ. ಸೊ ಯಾ, ದಟ್ಸ್ ಹೌ ಮೈ ವೀಕೆಂಡ್ ಇಸ್ ಗೋಯಿಂಗ್. ಹಾಯ್ ಗಾಯ್ಸ್. ಸೊ ನಾನು ಮಲ್ಕೊಂಡು ಎದ್ದೆ. ಈಗ ನಂಗೆ ಏನಾದರೂ ತಿನ್ಬೇಕು ಅನ್ಸಾತೈತಿ. ನಮ್ಮ ಅಕ್ಕ ಒಂದ್ಸಲ ಜಂಬೋ ಕಿಂಗ್ ಏನದ ಜಂಬೋ ಕಿಂಗ್ ಬರ್ಗರ್ಸಿಂದ ಅದು ವಡಾಪಾವ್ ಟೈಪ್ ಬರ್ತೈತಿ ಬರ್ಗರ್, ಅದು ಆರ್ಡ್ರ್ ಮಾಡಿದ್ರ. ಇವತ್ತು ನಂಗೆ ಅದು ತಿನ್ಬೇಕು ಅನ್ಸಾತೈತಿ. ಸೊ ಮತ್ತೆ ಆರ್ಡ್ರ್ ಮಾಡಕ್ಕೆ ಹೇಳಿನಿ. ಸೊ ಅದೇ ಚೆಕ್ ಮಾಡತ್ತೀವಿ ಏನು ಆರ್ಡ್ರ್ ಮಾಡ್ಬೇಕಂತ ಹೇಳಿ. ಸೊ ಗೈಸ್, ನಾವು ಬರ್ಗರ್ ಆರ್ಡರ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ. ಬಿಕಾಸ್ ಅದು ಬೈ 1 get 1 ಆಫರ್ ಇತ್ತು. ವಿ ಆ್ಯಡೆಡ್ ಅ ಚೀಸ್ ಬರ್ಸ್ಟ್ ಬರ್ಗರ್ ಅಲಾಂಗ್ ವಿತ್ ಲೋಡೆಡ್ ಫ್ರೈಸ್. ಓಕೆ, ಎಲ್ಲ ಸೇರಿ ಅರೌಂಡ್ 300 rupees ಆಗತ್ತಿತ್ತು. ದೆನ್ ವಿ ಹ್ಯಾಡ್ ಆಪ್ಷನ್ ಟು ಸೆಲೆಕ್ಟ್ 1 more ಫ್ರೀ ಐಟಮ್. ಸೊ ನಾವು ಅದರ್ ಬರ್ಗರ್ ಚೂಸ್ ಮಾಡಿದ್ವಿ. ಬಟ್ ಅದು ಎಲ್ಲ ಸೇರಿ ಅರೌಂಡ್ 600 ಸಮಥಿಂಗ್ ಬಿಲ್ ಆಗತ್ತೈತಿ, 680. ಐ ವಾಸ್ ಲೈಕ್ ವೈ. ಆಮೇಲೆ ಹೋಗಿ ನೋಡಿದ್ರೆ ಹೈ ಡೆಲಿವರಿ ಚಾರ್ಜ್ ಮತ್ತು ಯಾವುದಾದ್ರು ಸರ್ವಿಸ್ ಚಾರ್ಜ್ ಅದು ಹಾಕಿದ್ರು. ಸೊ ವಿ ಕ್ಯಾನ್ಸಲ್ಡ್. ಇವಾಗ ಏನು ಡಿಸೈಡ್ ಮಾಡಿವಂದ್ರೆ ಪಿಜ್ಜಾ ತಿನ್ಬೇಕಂತ. ನಾನು ಒಂದು ಪ್ಲೇಸ್ ಹುಡ್ಕಿನಿ, ಅಂದರೆ ಒಂದು ಕಾರ್ಟ್ ಹುಡ್ಕಿನಿ. ಟುಕ್ ಪಿಜ್ಜೇರಿಯಾ ಅಂತ. ಇಟ್ಸ್ ಇನ್ BTM ಲೇಔಟ್. ಅಲ್ಲಿ ಪ್ಯೂರ್ ವೆಜ್, ಬರೀ ವೆಜ್ ಪಿಜ್ಜಾಸ್ ಮಾಡ್ತಾರೆ. ಸೊ ವಿಚ್ ಇಸ್ ವೈ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಐ ಆಮ್ ವೆಜಿಟೇರಿಯನ್. ಆಮೇಲೆ ಯೂಶ್ವಲಿ ಎಲ್ಲ ಕಡೆ ವುಡ್ ಫೈರ್ಡ್ ಪಿಜ್ಜಾ ನಾನು ಟ್ರೈ ಮಾಡ್ಬೇಕಂದ್ರೆ ಏನು ನಾನ್ ವೆಜ್ ಪಿಜ್ಜಾಸು ಅದರೊಳಗೆ ಹಾಕ್ತಾರೆ. ಸೊ ಐ ಆಮ್ ನಾಟ್ ಕಂಫರ್ಟೇಬಲ್ ಆ್ಯಕ್ಚುಲಿ. ಸೊ ಇದು ಪ್ಯೂರ್ ವೆಜ್ ವುಡ್ ಫೈರ್ಡ್ ಪಿಜ್ಜಾ ನಮಗೆ ಸಿಗಾತೈತಿ. ಅದು ಫಸ್ಟ್ ಟೈಮ್ ಇವಾಗ ತಿನ್ನಕ್ಕೆ ನಾವು ಹೋಗ್ಬೇಕಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಸೊ ಗಾಯ್ಸ್, ನಾವು ರೆಡಿ ಆದ್ವಿ, ಈಗ ಹೋಗಾತೇವಿ. ಆ್ಯಕ್ಚುಲಿ ನಮ್ಮ ಅಕ್ಕಗೆ ಆರಾಮಿಲ್ಲ. ಬಟ್ ಸ್ಟಿಲ್ ಐ ಆಮ್ ಫೋರ್ಸಿಂಗ್ ಹರ್ ಆ್ಯಂಡ್ ಟೇಕಿಂಗ್ ಅಲಾಂಗ್ ವಿತ್ ಮೀ. ಬಿಕಾಸ್ ಒಬ್ಬರ ಮನೆ ಒಳಗಿದ್ರಂದ್ರೆ ಇನ್ನೂ ಏನೋ ಅದು ಲೋ ಫೀಲ್ ಆಗ್ತೈತಲ್ಲ, ಕೈಂಡ್ ಆಫ್ ಡಿಪ್ರೆಸ್ಡ್ ಫೀಲ್ ಆಗ್ತೈತಿ. ಸೊ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಇವಾಗ ಹೋಗಾತೇವಿ. ಇಫ್ ಪಾಸಿಬಲ್ ಬರುವಾಗ ನಾವು ಹಾಸ್ಪಿಟಲಿಗೂ ಹೋಗಿ ಕನ್ಸಲ್ಟ್ ಮಾಡಿ ಬರ್ತೇವೆ. ಎನಿವೇಸ್, ಲೆಟ್ಸ್ ಗೋ ನೌ. ವಿ ಆರ್ ಲೇಟ್.
ನಮ್ಮ ಮನೆಯಿಂದ ಬಸ್ ಸ್ಟಾಪ್ ಜಸ್ಟ್ 5 ಮಿನಿಟ್ಸ್ ವಾಕ್. ಸೊ ನಡ್ಕೊಂಬಂದು ನಾವು ಬಸ್ ಹತ್ತಿದ್ವಿ. ಈಗ BTM ಕಡೆ ಹೋಗಾತೀವಿ. ಬಸ್ಸಿಂದ ಇಳಿದ್ಮೇಲೆ ರ್ಯಾಪಿಡೋ ಬುಕ್ ಮಾಡಿ ನಾವು ಟುಕ್ ಪಿಜ್ಜೇರಿಯಾ ಕಡೆ ಬಂದ್ವಿ. ಸೊ ಸೊ ಇವರು ಸಂಜೆಗೆ 6:30 ಇಂದ ನೈಟ್ 11:30ವರೆಗೂ ಓಪನ್ ಮಾಡಿರ್ತಾರೆ ಕಾರ್ಟ್. ಸ್ಟಾರ್ಟಿಂಗ್ ನಾವು ಮೆನ್ಯೂ ಅದು ನೋಡಾತಿದ್ವಿ. ದೋ ವಿ ವೇರ್ ಆನ್ ಟೈಮ್. ಇವ್ರದ್ದು ಇನ್ನೂ ಪ್ರಿಪ್ರೇಷನ್ ನಡೆದಿತ್ತು. ಹಾಫ್ ಆನ್ ಅವರ್ ಬಿಟ್ಟು ಬಾ ಅಂತ ಹೇಳಿದ್ರು. ಸೊ ಆರ್ಡರ್ ಅದು ಕೊಟ್ಟು ನಾನು ಅಕ್ಕ BTM ಲೇಔಟ್ ಎಕ್ಸ್ಪ್ಲೋರ್ ಮಾಡಾಕತ್ತಿದ್ವಿ. ನಮ್ಗೆ ಹಶು ಆಗಿತ್ತು, ಅದಕ್ಕೆ ಅಂದ್ಕೊಂಡ್ವಿ ಏನಾದರೂ ತಿನ್ನೋಣಂತ. ಅಲ್ಲೇ ನಿಯರ್ ಬೈ ಶಾಪ್ ಒಳಗೆ ನಾನು ಅಕ್ಕ ಸಮೋಸ ಮತ್ತು ಪಾನಿಪುರಿ ತಿಂದ್ವಿ. ಮತ್ತಿಲ್ಲೇ ಪಾವ್ ಭಾಜಿ ಕಾರ್ಟಿಗೆ ಬಂದ್ವಿ. ಇದು BTM ಫೇಮಸ್ ಪಾವ್ ಭಾಜಿ ಕಾರ್ಟ್. ಇದೆಲ್ಲರಿಗೂ ಗುರ್ತಿರ್ಬೇಕು. ಮಸ್ತ್ ಪಾವ್ ಭಾಜಿ ಮತ್ತು ತವಾ ಪುಲಾವ್ ಸಿಗ್ತೈತಿ ಇಲ್ಲೇ. ಸೊ ನಾನು ಅಕ್ಕ ಇಲ್ಲೇ ಪಾವ್ ಭಾಜಿ ತಿಂದ್ವಿ. ಇಟ್ಸ್ ವೆರಿ ಟೇಸ್ಟಿ. ನಾನು ಮುಂಚೆನೂ ತಿಂದೀನಿ. ದ ಟೇಸ್ಟ್ ಇಸ್ ಆಲ್ವೇಸ್ ಯಮ್ಮಿ. ಸೊ ನಾವು ಪಿಜ್ಜಾ ಆರ್ಡ್ರ್ ಕೊಟ್ಟಿದ್ವಲ್ಲ, ರೆಡಿ ಆದ್ಕೂಳೆ ಕಾಲ್ ಮಾಡ್ತೇನೆ ಅಂದಿದ್ರು. ಆಲ್ಮೋಸ್ಟ್ 45 ಮಿನಿಟ್ಸ್ ಆಯ್ತು, ನಮಗೆ ಕಾಲೇ ಬಂದಿದ್ದಿಲ್ಲ. ಅದಕ್ಕೆ ನಾವಿಲ್ಲಿ ಬಂದು ನೋಡಿದ್ರೆ ಇವ್ರು ಇನ್ನೂ ರೆಡಿ ಮಾಡತ್ತಾರ ಪಿಜ್ಜಾ. ಸೊ ನಾನು ಭಾಳ ಪೇಷಂಟ್ಲಿ ವೆಯ್ಟ್ ಮಾಡತ್ತೀನಿ. ಸೊ ದಿಸ್ ಇಸ್ ದ ಕ್ರೀಮಿ ಬ್ರಾಕ್ಲಿ ಪಿಜ್ಜಾ. ಸೊ ನಾನು 8 ಇಂಚದ್ದು ಒಂದು ಕ್ರೀಮಿ ಬ್ರಾಕ್ಲಿ ಪಿಜ್ಜಾ ಮತ್ತು ಒಂದು ಬಾರ್ಬಿಕ್ಯೂ ಪಿಜ್ಜಾ ಆರ್ಡ್ರ್ ಮಾಡೀನಿ. ಸೊ ಹಿಯರ್ ಇಟ್ ಈಸ್ ಕ್ರೀಮಿ ಬ್ರಾಕ್ಲಿ ಪಿಜ್ಜಾ ಬಂತು. ಲೆಟ್ಸ್ ಟೇಸ್ಟ್, ನೋಡೋಣ ಹೆಂಗೈತಂತ. ಸೊ ಇಟ್ ವಾಸ್ ಗುಡ್. ನಂಗೆ ಸೇರ್ತು ಪಿಜ್ಜಾ. ವಾವ್ ಇಲ್ಲ, ಬಟ್ ಇಟ್ ವಾಸ್ ನೈಸ್. ಬಾರ್ಬಿಕ್ಯೂ ಪಿಜ್ಜಾನೂ ಬಂತು. ಲೆಟ್ಸ್ ಟೇಸ್ಟ್ ದಿಸ್. ಸೊ ಗೈಸ್, ಜಸ್ಟ್ ಮನೆಗೆ ಬಂದೆ. ಇವತ್ತು ಭಾಳ ಏನೇನೋ ತಿಂದ್ಬಿಟ್ಟೆ. ಹೊಟ್ಟೆ ಫುಲ್ ಆಗೈತೆ ನಂದು. ಫಸ್ಟ್ ಬಂದು ಮಾಡಿದ ಕೆಲಸ ನೀರು ಕುಡ್ದಿದ್ದು. ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗೋದಿಲ್ಲ. ಇನ್ನೂ ಕುಡಿಯತ್ತೀನಿ. ಸೊ ಪಿಜ್ಜಾ ತಿಂದು ನಂಗೆ ಚಲೋ ಅನ್ನಿಸ್ತು. ಪಿಜ್ಜಾಕ್ಕಿಂತ ಜಾಸ್ತಿ ನಂಗೆ ಪಾವ್ ಭಾಜಿ ತಿಂದು ಚಲೋ ಅನ್ನಿಸ್ತು. ದೋ ಪಾವ್ ಭಾಜಿ ತಿನ್ನೋದು ಪ್ಲ್ಯಾನ್ ಒಳಗಿರಲಿಲ್ಲ. ಬಟ್ ಸ್ಟಿಲ್ ಇವತ್ತು ಅಂದರೆ ಭಾಳ ಟೇಸ್ಟಿ ಆಗಿತ್ತು. ಪಿಜ್ಜಾ ಆಲ್ಸೋ ವಾಸ್ ಗುಡ್. ಲೈಕ್ ಒನ್ಸ್ ಇನ್ ಅ ವೈಲ್ ತಿನ್ನೋಕೆ ಅಡ್ಡಿ ಇಲ್ಲ. ಬಟ್ ಹೋದ್ರೆ ಅಟ್ಲೀಸ್ಟ್ 4 ಜನ ಸೇರಿ ಹೋಗ್ಬೇಕು. ಪರ್ ಹೆಡ್ ಒಂದೊಂದು ಪೀಸ್ ತಿನ್ಬೋದು, ಅದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ನಂಗೆ ಭಾಳ ಆಗಿಬಿಡ್ತು. ಆ್ಯಕ್ಚುಲಿ ಈಗ ನಾನು ರಿಜೆಕ್ಟ್ ಮಾಡತ್ತೀನಿ, ಅಷ್ಟು ತಿನ್ನಬಾರ್ದಾಗಿತ್ತಂತ. ಬಟ್ ಎನಿವೇಸ್ ಓವರ್ ಆಲ್ ಇಟ್ ವಾಸ್ ಗುಡ್. ಮೇನ್ ಥಿಂಗ್ ಬರೀ ವೆಜ್ ಪಿಜ್ಜಾ ಸರ್ವ್ ಮಾಡ್ತಾರಲ್ಲ, ಅಲ್ಲೇ ಚಲೋ ಅನಿಸ್ತೈತಿ. ಆ್ಯಂಡ್ ಯಾ, ನನ್ನ ವೀಕೆಂಡ್ ಹಿಂಗೆ ಇತ್ತು. ಸೊ ಹೋಪ್ ಸೊ ನಿಮಗೆ ನಂದು ಭಾಳ ತಿನ್ನಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಬರ್ಬ್ಸ್ ಬರತ್ತಾವ. ಸೊ ಹೋಪ್ ಸೊ ನಿಮಗೆ ನಂದು ವೀಕೆಂಡ್ ವ್ಲಾಗ್ ಇಷ್ಟ ಆಯ್ತು. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ನನ್ನ ವೀಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಲಾಟ್ಸ್ ಆಫ್ ಲವ್. ಮತ್ತು ಇನ್ನೂ ಒಂದು ವ್ಲಾಗ್ ಒಳಗೆ ಸಿಗ್ತೀನಿ. ಟೇಕ್ ಕೇರ್.